ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ ಬದುಕಕ್ಕೆ ತಂದಿದ್ದಾಳೆ. ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳ್ಳುತ್ತೆ, ಹೆದರುತ್ತೆ, ಎಲ್ಲಿ ನಾನು ಅವಳನ್ನ ಕಳ್ಕೊಂಡ್ಬಿಡ್ತೀನೋ ಅಂತ. ಆ ಕಣ್ಣು, ಆ ನಗು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ಗೆ ಸ್ವಾಗತ ಎಲ್ಲರಿಗೂ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಸೊ ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ತಾಯಿದ್ದೀವಿ ಮನೆಯಲ್ಲಿ. ಸೊ ಇದೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಾವು ದೇವಸ್ಥಾನ ಕೂಡ ಹೋಗ್ತೀವಿ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ. ಆ್ಯಂಡ್ ಸದ್ಯಕ್ಕೆ ನಾನು ಇವಾಗ ಈ ರೀತಿ ರೆಡಿ ಆಗಿದ್ದೀನಿ. ಸೊ ಜೊತೆಗೆ ನಾನು ಪೂಜೆ ಏನು ಸ್ಟಾರ್ಟ್ ಮಾಡಿಲ್ಲ, ಹೀಗೆ ಹೋಗಿ ಸ್ಟಾರ್ಟ್ ಮಾಡೋಣ. ಬನ್ನಿ. ಹಾಯ್, ವೆಲ್ಕಮ್. ನಾನೇ ಕಾಣ್ತಾ ಇಲ್ಲ ಇದರಲ್ಲಿ. ಹಾಯ್ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಲು ಪಾಯಸ, ಇದು ದೇವರಿಗೆ ನೈವೇದ್ಯಕ್ಕೆ ಪಾಯಸ ಮಾಡ್ತಾ ಇದ್ದೀವಿ. ಎಲ್ಲರೂ ಪಾಯಸ ತೋರಿಸ್ತಾರೆ. ಮಾತಾಡಿದ ಕಳಿಸ್ತಾ ಇಲ್ಲಿ ಅದು ಎತ್ಕೋಬೇಡ, ಅಲ್ಲಿ ಎತ್ಕೋಗಲ್ಲ, ನೀಟಾಗಿ ಸ್ಪೂನ್ ಥರ ಅಂತ ಎತ್ಕೋ. ಏಯ್ ಅಲ್ಲಿ ಅಂತ ಎತ್ಕೊಳ್ಬನ್ನಿ. ಗೋಡಂಬಿ 30-40-50 ರೂಪಾಯಿ ಗೋಡಂಬಿ ತಗೊಂಡಿದ್ಯಾ? 5 ರೂಪಾಯಿ ಗೋಡಂಬಿ 50 ರೂಪಾಯಿ. 5 ಪ್ಯಾಕೆಟ್ ತೊಗೊಂಡಿಲ್ಲ. ಅಲ್ಲಿ ನೀಟಾಗಿ ನೀನೇನು ಮಾತಾಡ್ತಾ ಇದೆಯಾ? ಅಲ್ಲಿ 50 ರೂಪಾಯಿ ಗೋಡಂಬಿ ಹಾಕಿರೋದು ಮಾರೋದ್ರಿಂದ 50 ರೂಪಾಯಿ ಗೋಡಂಬಿ ಹಾಕೋದು. ಅಲ್ಲ ಅಷ್ಟೊಂದು ಸ್ಮೂತಾಗಿ ಮಾಡ್ಬೇಡ, ನೋವಾಗುತ್ತೆ ಗೋಡಂಬಿ ಹಾಕ್ತೀವಿ. ಲೈಟಾಗಿ ಗೊತ್ತು ಮಗ ಅಡುಗೆ ಮಾಡೋದು. ಅಲ್ಲೇ ಸೋಸು ತುಪ್ಪ ತುಪ್ಪದಲ್ಲಿ ಹುಡ್ಕೋಬೇಕು ಇದನ್ನ. ಬರುತ್ತೆ ಅಡುಗೆ ಮಾಡೋದು. ಗಮ್ಮಂತದೆ. ಅಷ್ಟಿಕ್ಕು ಬೇಯತ್ತ ನನಗೆ. ಕಮ್ಮಿ ಆಯ್ತಾ? ಕರ್ಸಾವ್ಗೆ ಐತೆ, ಅದನ್ನೇ ಹಾಕ್ತೀಯಾ? ಹುರಿದಿರೋ ಶಾವ್ಗೆ ಅಲ್ಲ ಅದು. ನೋಡ್ರಿ, ಅಲ್ಲಿ ಗೋಡಂಬಿ ದ್ರಾಕ್ಷಿ ಎರಡೇ. ಒಂದು ನಿಮಿಷ, ಅದು ಹುರಿದಿರೋದಲ್ಲ, ಇದನ್ನೇ ಹಾಕ್ತಾ ಇದೀಯಾ? ಉರಿಯಕ್ಕೆ ಹುರಿದಿರೋದು ಐತೆ, ತಂದು ಹಾಕ್ತೀನಿ ಇರು. ಬೇಡ ಬಿಡು, ಸಾಕು. ಇದನ್ನ ಫ್ರೈ ಮಾಡಿ ಎಣ್ಣೆ ಸಾಲಲ್ಲ. ಇದು ಇಟ್ಕೋಬೇಕು ನೀನು ಬಟ್ಟೆಲಿ. ಅಲ್ಲೊಂದು ಬಟ್ಟೆ ಇಟ್ಕೋ, ಸಾಕಾಗುತ್ತೆ ಇದಕ್ಕೆ. ಸಾಕಾಗುತ್ತೆ. ಈ ಕಡೆ ಹಾಲಿಟ್ಟಿದೆ 1 ಲೀಟ್ರ್ ಹಾಲು. ಸೊ ಉಪ್ಪು ಬಂದಿದೆ, ಈಗ ಸಕ್ಕರೆ ಹಾಕ್ತೀನಿ. ಹಾಲು ಸಕ್ಕರೆ ಹಾಕ್ಬಿಟ್ರೆ ಮುಗಿತಾ? ಕೈ ಆಗಿಲ್ಲ ಅದು. ಸೊ ಈ ಕಡೆ ಏಲಕ್ಕಿ ಕುಟ್ಕೋ, ಏಲಕ್ಕಿ ಕುಟ್ಕೊತೀವಿ. ನೋಡಿ, ಏಲಕ್ಕಿ ಸೇರಿಸ್ತಾ ಇದ್ದೀನಿ ಈಗ. ಏಲಕ್ಕಿ ಸ್ವಲ್ಪ ಜಾಸ್ತಿ ಹಾಕು, ದಮ್ರುಡಿದೆ. ನಮ್ಮ ಮಹೇಶ ಶಾವಿಗೆ ಒಗ್ಗರಣೆ ಮಾಡ್ತಾವನೆ, ಅಲ್ಲ ಹುರಿತಾವನೆ, ತುಪ್ಪದಲ್ಲಿ ಹುರಿತಾವನೆ. ಅದೇ ಸೋಣಿಂದ ತೋಲ್ಲ ಆಯ್ತಾ? ಈಗ ಶಾವಿಗೆ ಫ್ರೈ ಆಯ್ತು. ಶಾವಿಗೆನ ಹುರ್ಕೊಂಡಿದ್ದೀವಿ. ಏಯ್ ಇರು, ನಿನ್ನ ಬ್ಯಾಗ್ರೌಂಡ್ ಸುಮ್ಮನೆ. ಹಾಲು ಉಕ್ತಾ ಇದೆ. 3 ಜನ ಇದ್ರೆ ಹಾಲು ಉಕ್ಸ್ಬಿಟ್ಟಲ್ಲ ಇವತ್ತು. ಮನೇಲಿ ಹಾಲು ಉಕ್ಬೇಕಂತೆ. ಹಾಲು ಉಕ್ಬೇಕಂತೆ. ಚೆಲ್ಬಿಡ್ರಿ ಮತ್ತೆ ಈಗ ಅಷ್ಟೊಂದು ಹಾಲು ಚೆಲ್ಬಿಡಿ ಮತ್ತೆ.
ಅಲ್ಲ ಅದು ಗೊತ್ತಿಲ್ದಿರ ಉಕ್ಕಿದ್ರೆ ತುಂಬಾ ಒಳ್ಳೇದು. ಗೊತ್ತಿದ್ದು ಉಕ್ಸಿದ್ರೆ ಈಗ ಹಾಲನ್ನು ತೆಗೆದುಕೊಂಡು ಅದರಲ್ಲಿ ಹಾಕಿ. ಇವಾಗ ಏನಾಗು ಇದಕ್ಕೆ ಅಷ್ಟು ಪಾಯಸನಾ? ಈಗ ಹಾಲು ಕುದಿ ಬಂದಿದೆ. ನಾನೆಲ್ಲ ಇದಕ್ಕೆ ಉಯ್ತು ಅನ್ಕೊಂಡಿದ್ದೀನಿ. ಹಾಲು ಕುದಿ ಬಂದಿದೆ. ಇವಾಗ ಫ್ರೈ ಮಾಡಿರೋ ಶಾವಿಗೆ ಇದಕ್ಕೆ ಹಾಕ್ತಾ ಇದ್ದೀನಿ. ಇದರಲ್ಲೇ ಹಾಕ್ಬಿಡು. ನಿಧಾನಕ್ಕೆ ಹಾಕ್ಬಿಡು ಬೇಗ. ಎಂತ ಮಾತಾಡ. ಸೊ ಇದು ಒಂದು ಚಲೋ ಆಯ್ತು. ನೀವೇ ನೋಡಿದ್ರಲ್ಲ, ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಸೊ ಇದು ಹಾಲು ಹಾಕೋ ಫೋರ್ಸಲ್ಲಿ, ಶಾವಿಗೆ ಹಾಕೋ ಫೋರ್ಸಲ್ಲಿ ಹಾಲು ಉಕ್ಕಿ ಚಲೋ ಹೋಗ್ಬಿಡ್ತು. ಪಾಯಸ ನೈವೇದ್ಯಕ್ಕೆ ಅಂತಲೇ ಮಾಡ್ತಾ ಇರೋದು. ಮಾಡಿ ನಾನು ಭೀಮನ ಅಮಾವಾಸ್ಯೆದು ವ್ರತ ಕೂಡ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಅಂತಲೇ ಇದು ಬೇಗ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇನ್ನೇನು ಪೂಜೆಗೆ ಹೋಗಬೇಕು. ಸೊ 12 ಗಂಟೆ ಒಳಗಡೆ ನಾವು ಪೂಜೆನ ಮಾಡಬೇಕು, ಅಂದರೆ ಈ ವ್ರತನ ಮಾಡಬೇಕಾಗಿದೆ. ಸೊ ಹಾಗಾಗಿ ನಾನು ಬೇಗ ಆದಷ್ಟು ಮಾಡ್ತೀನಿ. ಸೊ ಟೈಮ್ ಆಲ್ರೆಡಿ 10:30 ಮೇಲೆ ಆಗೋಗ್ಬಿಟ್ಟಿದೆ. ಸೊ ಆದಷ್ಟು ಐ ಹೋಪ್ ಚೆನ್ನಾಗಿ ಬೇಗ ಮಾಡೋಣ ಅಂತ. ನಾನು ಯಾವಾಗಲೂ ಪಾಯಸಕ್ಕೆ ಈ MTR ಬಾದಾಮಿ ಪೌಡ್ರನ್ನ ತೊಗೊಳ್ತೀನಿ. ಸೊ ಎಲ್ಲ ಆಗಿ ಆಫ್ ಮಾಡಾದ್ಮೇಲೆ ಇವೆರಡು ಬಾದಾಮಿ ಪೌಡ್ರನ್ನ ಹಾಕಿ 1 ರೌಂಡ್ ಮಿಕ್ಸ್ ಕೊಟ್ಟು ಕ್ಲೋಸ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಪೋಷತೆನ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ, ಸ್ವಲ್ಪ ಕುಂಕುಮ ಹಾಕಿ ತುಪ್ಪನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ. ಇದ್ದೀನಿ ಆಮೇಲೆ ಹೂವು ಹಾಕ್ಬಿಡೋಣ. ಈಗ ನಾನು ವ್ರತಕ್ಕೆ ತೊಗೊಳ್ತಾ ಇದ್ದೀನಿ. ಇದೇನು ಗೊತ್ತಾ, 3 ಬೊಕ್ಸೆ ತುಂಬ ಅಕ್ಕಿನ ತೆಗೆದು ಇದಕ್ಕೆ ಹಾಕೋಬೇಕು. ಸೊ ಇಷ್ಟು 3 ಸತಿ. ಯಾಕೆ ಅಂತಂದರೆ ಇದು ದೀಪ ಇಟ್ಟು ಈಗ ಪೂಜೆ ಮಾಡಬೇಕು. ಸೊ ಇದನ್ನು ಎಲ್ಲ ಮುಗಿದ ಮೇಲೆ ನಾವು ಸ್ವೀಟ್ ಅಕ್ಕಿಯಿಂದ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು 3 ಇಡಿಯಷ್ಟು ಹಾಕ್ಕೊಂಡಿದ್ದೀವಿ. ಏನು ಮಾಡ್ತಾರದೀಗ? ಪಾದ ಪೂಜೆ ಮಾಡುತ್ತೀರಿ. ನಡೀತಿದ್ದೆ ನೀನೇ ಬರೋದು ಹೇಗೆ ಮಾಡ್ತೀನಿ. ಇಡುವಲ್ಲಿ ಕಲ್ವೇಶ ಇದ್ದು ಬಿಡಿ. ಏನು ಇಷ್ಟ ನಾಚ್ಕೊಂತಿರೋದು. ಅವಳ ಪಾಲ್ಗೆ ಕಾಳಜಿ ಇರೋ ಅಪ್ಪನೂ ನಾನೇ, ಪ್ರತಿ ಕ್ಷಣ ಪ್ರೀತಿಸೋ ಅಮ್ಮನೂ ನಾನೇ. ನನ್ನ ಕೊನೆ ಉಸಿರಿರೋವರೆಗೂ ಕಾಪಾಡ್ಕೊ. ಎಲ್ಲರಿಗೂ ಪೂಜೆ ಎಲ್ಲ ಮುಗೀತು. ಸೊ ಟೈಮ್ ಬಂದು 1:15. ಸೊ ಈಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇನ್ನು ನಮ್ಮ ಮಮ್ಮಿ ಮನೆ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಬೇಕು. ಸದ್ಯಕ್ಕೆ ಕಾರಲ್ಲಿ ನನ್ನ ತಮ್ಮ ಆ್ಯಂಡ್ ನನ್ನ ಹಸ್ಬೆಂಡ್. ಹಾಯ್. ನಮಸ್ತೆ. ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಬೇಬಿ? ನಾನು ಹೇಳೋದ ಅಲ್ಲಿ ಕರ್ಕೊಂಡು ತೋರಿಸ್ತೀನಿ ಸತಿ. ಓಹ್, ಆ್ಯಂಡ್ ನಮ್ಮ ವಿಜುನು ಬರ್ತಾ ಇದೆ. ಹಾಯ್. ಇವತ್ತು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಯಾವ ದೇವಸ್ಥಾನ ಅಂದರೆ ಇಲ್ಲಿಂದ ಎಷ್ಟೊತ್ತಾಗುತ್ತೆ ಹೋಗೋದಕ್ಕೆ? 1 hour. ಮಹೇಶ 1 hour ಬೇಕು. 1 hour ಬೇಕಾ ಅಂದೆ? 1 hour. ಸೊ ಆ್ಯಂಡ್ ವಿಜು ಈಸ್ ಹಿಯರ್. ಸೊ ಇನ್ನು ಮಮ್ಮಿ ಡ್ಯಾಡಿ ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅವ್ರಿನ್ನ ಮನೆ ಹತ್ರ ಇದ್ದಾರೆ. ಬನ್ನಿ ಹೋಗೋಣ. ಹೊಟ್ಟೆ ಎಷ್ಟಾಗ್ತಾ ಇದ್ದೀವಿ, ಅದಕ್ಕೆ ಮುಖ ಈ ಥರ ಇದೆಯಾ?
ಮಾಡಿದ್ದೆ. ದೇವ್ರು ನಾರಾಯಣ ಪಾದಕ್ಕೆ ಮಾಡಿರೋದು ನನಗಲ್ಲ. ಓ ಇಷ್ಟು ಸ್ವಲ್ಪ ಓವರ್ ಆಯ್ತು. ಮತ್ತೆ ನಾರಾಯಣ ಪಾದ ಭಗವಂತ ವಿಷ್ಣುವಿನ ಪಾದಕ್ಕೆ ಪೂಜೆ ಮಾಡಿದ್ದೀರಾ. ಸೊ ಈ ವರ್ಷ ಮೊದಲನೇ ಸತಿ, ಹೋದ ವರ್ಷ ನಮ್ಮ ಮಮ್ಮಿ ಮನೇಲಿ ಇದ್ವಿ. ಸೊ ಹಂಗಾಗಿ ವ್ರತ ಬಗ್ಗೆ ಅದೆಲ್ಲ ಗೊತ್ತಿರಲಿಲ್ಲ ಅಷ್ಟಾಗಿ. ಸೊ ಈ ಸಲ ವ್ರತ ಮಾಡಿ ಪೂಜೆ ಮಾಡಿರೋದು. ಸೊ ಹಾಗಾಗಿ ಇದು ಮೊದಲನೇ ಭೀಮನ ಅಮಾವಾಸ್ಯೆ ಅಂತಾನೆ ಹೇಳ್ಬೋದು ನಮಗೆ, ಅಲ್ವಾ ಬೇಬಿ? ಹೌದು, ನೀನು ಕೊಟ್ಟಲ್ಲ ಏನೇ ಸೀರೆ ಎಲೆ ಅಡಿಕೆ ಕೊಟ್ಟೆ, ಜೊತೆಗೆ ಏನಾದ್ರು ಕೊಟ್ಟಿದ್ದ? ಅಮೌಂಟ್ ಇಕ್ಕಿದ್ನಲ್ಲ, ಮತ್ತೆ ತಟ್ಟೆಗೆ ಇರಲಿಲ್ಲ. ಅದು ಎತ್ತಿಕ್ಕಿದ್ದೀನಿ, ನಿನಗೆ ನಾಳೆ ಕೊಡ್ತೀನಿ. ಯಾಕೆ? ಇವಾಗ ನೀನು ಬಂದ್ಬಿಟ್ಟಲ್ಲ ಗೊತ್ತಿಲ್ದಂಗೆ, ಅಲ್ಲಿ ಮೇಲೆ ಇಟ್ಟಿದ್ದೀನಿ, ನೀನು ಸೀರೆ ಒಳಗಡೆ ಇಟ್ಟಿದ್ದೀನಿ. ಯಾಕೆ ನಗು? ಅದೆಲ್ಲ ಅಲ್ಲಿದೆ, ಅಮೌಂಟ್ ಮಾತ್ರ ಇಲ್ಲ. ಅಲ್ಲಿ ಅಮೌಂಟ್ ಇದೆ, ಅಲ್ಲೇ ಇದೆ, ಆ ಸೀರೆ ಒಳಗಡೆ ಇದೆ. ನೀವೇನ್ರಿ ಕೊಡೋದು ವಾಪಸ್? ಈಗ ನೋಡು, ಅಲ್ಲಿ ಕ್ಯಾಮ್ರಾ ಹಿಂಗೆಲ್ಲ ಇಟ್ಕೊಂಡು ವಿಡಿಯೋ ಮಾಡೋದು ಅಲ್ಲ? ನೋಡಿ ಹೆಂಗೆ ಕಾಣುತ್ತೆ. ನಾನು ಅದು ನೋಡ್ರೆ ನನಗೆ ಭಯ ಆಯ್ತದೆ, ಎಷ್ಟೊಂದು ಸ್ಪೀಡಾಗಿ ಹೋಯ್ತಾ ಇತ್ತು ಗಾಡಿ ಅಂತ. ಹೌದಾ? ಸೊ ನೀನು ಕೊಡ್ಸಿರೋ ಟ್ರೈಪಾಡಲ್ಲೇ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಅದು ಖುಷಿ ಆಯ್ತಾ ವಿಡಿಯೋ ಮಾಡ್ತಾ ಇರೋದು? ಯಾವಾಗ ಕೇಳಿದ್ರು ನನಗಿಂತ ಇವರೇ ಕೇಳ್ತಾ ಇದ್ದು, ನಾನು ಕೊಡ್ಸಿದ್ದೀನಲ್ಲ ಎಲ್ಲಿ ಅದು, ಇಂಥ ಟೈಮಲ್ಲಿ ತರಬೇಡ ನೀನು ಅಂತ. ಮತ್ತೆ ನೀನು ಯಾವಾಗ ಮನೇಲಿ ಇಟ್ಟು ಬಂದ್ಬಿಟ್ರೆ ಸುಮ್ಮನೆ ಮಾತಾಡಿರೋದು. ಇವಾಗ ಇಲ್ಲಿ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಡೋಣ. ವ್ರತ ಮಾಡಿರೋರು ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕು. ನೀನು ಸ್ವಲ್ಪ ಹಿಂದಕ್ಕೆ ಹಾಕೊಂಡ್ಬಿಡ್ತೀಯ ಸೀಟು. ಹಿಂದೆ ಬರ್ಬೇಕಾ? ಹಿಂದಕ್ಕೆ ಹೋಗು, ಕಾಣಲ್ಲ ಈಗ. ಏನು ತೆಗಿಯಲ್ಲ? ಖುಷಿ ಆಗೈತೆ ನಿನಗೆ? ಹೊಸ ಬಟ್ಟೆ ಹಾಕೊಂಡ ಎಲ್ಲೋಡಿ? ಯಾರದು? ಅಮ್ಮಮ್ಮ ಆಯ್ತು ಆಯ್ ಮಮ್ಮನು. ಅಯ್ಯೋ ಎಷ್ಟು ಖುಷಿ ಆಗೈತೆ. ಹಾಯ್ ಲಕ್ಕಿ. ಹಾಯ್. ಕಾರಲ್ಲಿ ಹೂವು ತರ್ತೀನಿ. ಸಕ್ಕದ ರೆಡಿ ಮಾಡ್ಬಿಟ್ಟಿದ್ಯಮ್ಮ. ಸಂಪು ನೀರು ತುಂಬಿ ಹೋಗ್ತಾ ಇದೆ. ಸೊ ಗೇಟ್ ವಾಲ್ ಆಫ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ. ರಿವರ್ಸ್ ಸಾಕಾಯ್ತಾ? ಬರೀ ಹಲೋ, ಎಷ್ಟು ಕೊಬ್ಬಿರ್ಬೇಕು ನಿನಗೆ. ಇದು ನನ್ನ ಸೀಟು. ಗಾಯ್ಸ್, ನೀರು ತುಂಬಿ ಹೋಗ್ತಾ ಇದೆ ನೋಡಿ ಗಾಯ್ಸ್. ಎಷ್ಟು ಚೆನ್ನಾಗಿ. ಅಬ್ಬಬ್ಬಬ್ಬ. ನೋಡಿ ಏನದು, ಡಿಕ್ಕಿಯಲ್ಲಿ ಕುತ್ಕೋತೀನಿ ಅಂತ ಕುತ್ಕೊಂಡ್ಬಿಟ್ಟು ಇವಾಗ ಅಮ್ಮ ಅಮ್ಮ ಅಂತ ಕೂಗ್ತಾರದು. ಬರ್ತೀಯಾ? ಅಲ್ಲಾಡ್ತೀಯಾ? ಸ್ಮೈಲ್ ಮಾಡು. ಏನ್ ಮಾಡ್ತಾರೆ ಇಬ್ರು? ಹಿಂಗೆ ಹೋಗಿರೋದು ನೋಡಿ. ಇವರೆಲ್ಲದ್ರು
ಯಾವ ಊರಲ್ಲಿದ್ದೀವಿ ಗುರು? ಯಾವ ಊರಿದು? ವಾಟ್? ತೊಂಡೆಮಾವಿನ? ಹಳ್ಳಿಪುರ. ಅರಳಿಪುರ. ಎಷ್ಟು ದೂರ? ಇಲ್ಲಿ ಊರ್ಗ ಹ್ಞೂ ಇಲ್ಲಿಂದ ಒಂದು 20 ಕಿಲೋಮೀಟರ್ ಅನ್ಸುತ್ತೆ. ಹೌದಾ? ಮತ್ತೆ ಬಾರ ಟೀ ಕುಡ್ಕೊಂಬರೋಣ. ಹಾಂ ಟೈಮ್ 6:20 ಆಯಿತು. ಇನ್ನು 20 ಕಿಲೋಮೀಟರ್ಸ್ ಮೊಬೈಲ್ ಅಂತೆ. ಕೊಡು. ದೇವಸ್ಥಾನದಲ್ಲಿ ರಶ್ಶೇ ಇರಲಿಲ್ಲ. ಏನು ಗುರು ಇವ್ನು ಹೇಳಿದ? ರಶ್ ಇರಲ್ಲ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಯಾಕಂದ್ರೆ ಸಾಯಂಕಾಲ ಎಲ್ಲ ಬೆಳಗ್ಗೆನೇ ಬಂದು ಹೊರಟಾಗೋರೆ. ಇವನಂತೂ ಇವತ್ತು ಕಾಲಿಡೋಕ್ಕಾಗಲ್ಲ, ಸಿಕ್ಕಾಬಿಟ್ಟು ರಶ್ ಅಂತ ಅಂದಿದ್ದ. ಬಟ್ ಏನೋ ಚೆನ್ನಾಗಿ ದರ್ಶನ ಆಯ್ತು, ಯಾಕಂದ್ರೆ ರಶ್ ಇರಲಿಲ್ಲ. ಅಕಸ್ಮಾತ್ ರಶ್ ಇದ್ದಿದ್ರೆ ಏನೋ ಮಾಡೋಕ್ಕಾಗ್ತಿಲ್ಲ, ಹೋಗಿ ದರ್ಶನ ಮಾಡ್ಕೊಂಡು ಬಂದಿದೆ. ಟೀ ಕಾಫಿಗೆ ಹೋಗಿದ್ದಾರೆ ಈಗ. ಕೊಡು ವಿಜಯ್ ಕೊಡು. ಕಾಣ್ತಾನೆಲ್ಲ ಏನೈತಿ ಅಂತ ಮಗ ಬಮ್ಮ ಏನು ತಿಂದೆ ಬಾ. ಯಾರಿಗಪ್ಪ ಇಷ್ಟೊಂದು ವಿಜಯ್ ತಂದಿದ್ಯಲ್ಲ ಇನ್ನೇನ? ಬಾ ಏನು ತಿಂದಿ ಅಲ್ಲಿ ಬೇಕ್ರಿ. ಏನು ಬೇಡ ಹೋಗಪ್ಪ. ಆಯ್ತು ಹೊರಡು. ಚೆನ್ನಾಗಿದಲ್ಲ ಅದ? ಫೈನಲಿ ಮನೆಗೆ ಬಂದಿದ್ದೀವಿ. ಮಮ್ಮಿ ಮನೆಗೆ. ಯಾರ ಮನೆ ಪಪ್ಪು? ಮಲ್ಲಮ್ಮ ಮನೆಗೆ ಬಂದಿದ್ದೀವಿ. ಟೈಮ್ ಎಷ್ಟಾಯ್ತು ಗೊತ್ತಾ? 7:30. 7:30 ಆಯಿತು. ಸೊ ನಾವಿಲ್ಲಿ ಬಿಟ್ಟಿದ್ದು 3:30 ಅನಿಸುತ್ತೆ. ಸೊ 7:30 ಮನೆಗೆ ಬಂದಿದ್ದೀವಿ. ಸೊ ಈಗ ಅಡುಗೆ ಮಾಡೋದಿದೆ, ನೋಡೋಣ ಏನು ಮಾಡೋದು. ಅದು ಕಿತ್ತೋಗುತ್ತೆ ಪುಟ್ಟಿ ಬಿಡು. ಅಮ್ಮದಾ ಎಂತ ಹುಡುಗ ಅಂತೀಯ? ಪ್ಲೀಸ್ ಪ್ಲೀಸ್ ಅಂತ ಇಲ್ಲೇ ಮಾಡಿದ್ರೆ